ಸ್ಮಾಲ್ ಫ್ರ್ಯಾಕ್ಚರು ಕಾಣಿಸುತ್ತಲ್ಲಮ್ಮ ಇದು. ಬ್ಯಾಂಡೇಜ್ ಹೇಳ್ತಾರ ನೋಡಬೇಕು. ಈಗ ಟೆನ್ಷನ್ ಜಾಸ್ತಿ ಆಗ್ತಿದೆ. ಎಲ್ಲಿ ಹೋಗಿದ್ವಿ ನಾವು? ಒಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ನಮ್ಮ ಪ್ರೀತಿಸೋ ಜನರಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾವು ಹಾಸ್ಪಿಟಲಿಗೆ ಹೊರಡ್ತಾ ಇದ್ದೀವಿ. ಅಂದರೆ ಇದು 23ಗೆ ಅವನಿಗೆ ಆಕ್ಸಿಡೆಂಟ್ ಆಗಿದ್ದು. ಸೊ 5 ಡೇಸ್ ಆದಮೇಲೆ ಡಾಕ್ಟರ್ ಬರಲಿಕ್ಕೆ ಹೇಳಿದರು ನಮಗೆ. ಅಂದರೆ 5 ಡೇಸಿಗೆ ಮಾತ್ರ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಸೊ ಇವತ್ತು ಹೋಗಬೇಕು. ನೆನ್ನೆನೇ ಹೋಗಬೇಕಾಗಿತ್ತು, ನೆನ್ನೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಹಾಸ್ಪಿಟಲ್ ಹತ್ರ ಇದ್ದೀವಿ. ಸೋನುನೇ ಡ್ರೈವ್ ಮಾಡ್ತಾ ಇದ್ದಾನೆ. ಅವನಿಗೆ ಲೆಫ್ಟ್ ಲೆಗ್ ಮಾತ್ರ ಪ್ರಾಬ್ಲಮ್ ಆಗಿರೋದು, ರೈಟ್ ಲೆಗ್ ಚೆನ್ನಾಗಿದೆ. ಸೊ ಆರಾಮಾಗಿ ಡ್ರೈವ್ ಮಾಡ್ಬೋದು. ಇದು ಆಟೋಮೆಟಿಕ್ ಕಾರ್ ಅಲ್ವಾ, ಸೊ ಮಾಡ್ಬೋದು. ಅದಕ್ಕೆ ಡ್ರೈವ್ ಮಾಡ್ಬೋದು ಆಟೋಮೆಟಿಕ್ ಆಗಿದಿಂದ. ಮ್ಯಾನ್ಯುವಲ್ ಆದ್ರೆ ಮಾಡಕ್ಕಾಗ್ತಿರ್ಲಿಲ್ಲ. ಕ್ಲಚ್ ಒತ್ತಿ ಆಗಲ್ಲ ಪುಟ್ಟ. ಇದು ನಿಂಗೆ ಲೆಫ್ಟ್ ಲೆಗ್ಗಿಗೆ ಆಗಿರೋದ್ರಿಂದ ಮಾಡ್ಬೋದು, ರೈಟ್ ಅಲ್ಲಿ ಆಪರೇಟ್ ಮಾಡ್ಬೋದು. ಹೌದು. ಈಗ ಹೋಗಿ ಡಾಕ್ಟರ್ ಹತ್ರ ಕೇಳಬೇಕು ಮತ್ತೇನು ಹೇಳ್ತಾರೆ, ಏನು ಮೆಡಿಕೇಶನ್ ಹೇಳ್ತಾರೆ, ಅಥವಾ ಮತ್ತೇನಾದರೂ ಬ್ಯಾಂಡೇಜ್ ಹೇಳ್ತಾರ ನೋಡಬೇಕು. ಈಗ ಟೆನ್ಷನ್ ಜಾಸ್ತಿ ಆಗ್ತಿದೆ. ಆರಾಮಾಗಿದ್ದೆ ಮನೇಲಿದ್ದಾಗ. ಈಗ ಹೋಗ್ಬೇಕಲ್ಲ ಹಾಸ್ಪಿಟ್ಲ್ ಹತ್ರ ಅಂತಂದಾಗ ಟೆನ್ಷನ್ ಆಗ್ತಿದೆ ಅಂತ. ಮತ್ತೇನಿಲ್ಲ, ಇನ್ನೂ ಸ್ವಲ್ಪ ದಿನ ಬ್ಯಾಂಡೇಜ್ ಇರಬೇಕು, ಎಕ್ಸ್ರೇ ಕೂಡಿದ್ಯಾ ಇಲ್ಲ ಏನು ಭಾರ ಬಿಡ್ಬಿಡಿ ಈ ಥರ ಎಲ್ಲ ಹೇಳ್ತಾರೆ. ಸೊ ತೀರಾ ಭಾರ ಬಿಡದೆ ಇರಂಗೆ ಇರೋಕ್ಕಾಗಲ್ಲ, ಸ್ವಲ್ಪ ಊರ್ಬೇಕಾಗತ್ತೆ ಕಾಲು. ಪ್ರಾಕ್ಟೀಸ್ ಮಾಡಿದ್ರೆ ಸರಿಯಾಗುತ್ತೆ. ಸಣ್ಣ ಫ್ರ್ಯಾಕ್ಚರ್ ಇದೆ, ಒಂದು 4 ವೀಕ್ಸ್ ಬೇಕು. ಮೇನ್ ರೆಸ್ಟ್ ಅಷ್ಟೇ. ಎಲ್ಲ ಬೇಕಾದ್ರೆ ಚೇಂಜ್ ಮಾಡಿ ಇನ್ನೊಂದು ಮತ್ತೆ 10 ಡೇಸ್ ಆದಮೇಲೆ ಬರಬೇಕು. ಮತ್ತು ರೀಸ್ಟ್ರ್ಯಾಪಿಂಗ್. ಓಕೆ. ಆಮೇಲೆ ನಡಿಬೇಕಾದ್ರೆ ಮುಂದೆ ಭಾರ ಕೊಡಬೇಡ, ಇಲ್ಲಿ ಮಾತ್ರ ಹಿಂಬಡಿಯಲ್ಲಿ ಭಾರ ಕೊಟ್ಟು ಓಡಾಡ. ಓಕೆನಾ? ಓಕೆ, ಆಯಿತು. ಓಕೆಮ್ಮ. ಸ್ಮಾಲ್ ಫ್ರ್ಯಾಕ್ಚರು ಈ ಗ್ರೇಟ್ ಟೋ ಇದೆಯಲ್ಲ ಅಲ್ಲಿ ಕಾಣಿಸುತ್ತಲ್ಲಮ್ಮ ಇದು. ತುಂಬ ಮೇಜರ್ ಏನಿಲ್ಲ. ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ಒಂದು 4 ವೀಕ್ಸ್ ರೆಸ್ಟ್ ಬೇಕಷ್ಟೇ. ಓಕೆಮ್ಮ. ನಿಮ್ಮ ಸ್ಮೈಲಿಂಗ್ಗೆ ಬೇಗ ಹುಷಾರಾಗಿದೆ ಸರ್. ಅವತ್ತಿಂದ ನೀವು ಸ್ಮೈಲಲ್ಲೇ ಮಾತಾಡಿಸ್ತೀರಾ, ಸೊ ಅದೇ ಅವನಿಗೆ ಬೇಗ ಹುಷಾರಾಗಿದೆ. ಆಯಿತು, ಪೇಷಂಟ್ ಒಳ್ಳೇದಾದ್ರೆ ನಮಗೂ ಒಳ್ಳೇದಷ್ಟೇ. ಸೋನುಗೆ ಈ ಥರ ಪ್ರಾಬ್ಲಮ್ ಆದಾಗ ನಮಗೆ ಬೋನ್ ಡಾಕ್ಟರ್ನ ಸರ್ಚ್ ಮಾಡ್ತಿದ್ವಿ. ಆವಾಗ ನಮಗೆ ಕಾಂಟ್ಯಾಕ್ಟ್ ಆಗಿದ್ದು ಡಾಕ್ಟರ್ ಬಸವೇಶ್ ಎಮ್ ಅಂತ. ಇವರು ವೆರಿ ಗುಡ್ ಡಾಕ್ಟರ್ ಅಂತ ಹೇಳ್ಬೋದು. ಏನಕ್ಕಂದರೆ ನಾವು ಫಸ್ಟ್ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ನಮ್ಮನ್ನು ಅಟೆಂಡ್ ಮಾಡಿದರು. ಸೊ ಅವರು ಎಲ್ಲ ಪ್ರಾಬ್ಲಮ್ನೂ ಕೂಡ ತುಂಬ ಸ್ಮೈಲಲ್ಲೇ ನಮಗೆ ರಿಸೀವ್ ಮಾಡ್ಕೊಳ್ತಾರೆ. ಸೊ ಫಸ್ಟ್ ಟೈಮ್ ನಾನು ತುಂಬ ಗಾಬರಿಯಾಗಿ ಸರ್ ಏನಾಗಿದೆ ಏನು ಅಂತ ಹೆದ್ರ್ಕೊಂಡು ಕೇಳ್ತಾ ಇದ್ದೆ. ಅವರೆಷ್ಟು ಕೂಲಾಗಿ ಹೇಳ್ತಾಯಿದ್ರು ಅಂದರೆ, ಏನೂ ಆಗಿಲ್ಲಮ್ಮ, ಏನೂ ಆಗಲ್ಲ, ಸೊ ಈ ಥರ ಇಷ್ಟೇ ಅಂತೇಳ್ಬಿಟ್ಟು ತುಂಬ ಕೂಲಾಗೆ ಆನ್ಸರ್ ಮಾಡ್ತಾಯಿದ್ರು. ಮತ್ತು ವೆರಿ ಸ್ಮೈಲಿಂಗ್ ಫೇಸ್. ಆ ಸ್ಮೈಲಲ್ಲೇ ರೋಗಿಗಳು ಹುಷಾರಾಗ್ಬಿಡ್ಬೇಕು. ನಾನು ಅವ್ರಿಗೆ ಹೇಳಿ ಬಂದೆ ಕೂಡ, ನಿಮ್ಮ ಒಂದು ಸ್ಮೈಲಲ್ಲೇ ಸರ್ ಬೇಗ ರೋಗಿಗಳು ಹುಷಾರಾಗ್ತಾರೆ, ಅಷ್ಟೊಂದು ಚೆನ್ನಾಗಿ ನಗ್ತಾನೆ ಅಟೆಂಡ್ ಮಾಡ್ತಾರೆ ಅಂತ ಹೇಳಿ. ರೋಗಿಗಳಿಗೆ ಬೇಕಾಗಿರೋದು ಇಷ್ಟೇ, ಡಾಕ್ಟರ್ ನಮ್ಮನ್ನ ತುಂಬ ಪ್ಯಾನಿಕ್ ಮಾಡಬಾರ್ದು, ನಗ್ತಾ ಆನ್ಸರ್ ಮಾಡಬೇಕು ಮತ್ತು ಫ್ರೆಂಡ್ಲಿಯಾಗಿ ಮಾತಾಡಿಸ್ಬೇಕು ಅಂತ ಹೇಳಿ ಈ ರೋಗಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಲಕ್ಷಣ ಡಾಕ್ಟ್ರಲ್ಲಿ ನನಗೆ ಕಾಣಿಸ್ತು. ಸೊ ಹಾಗಾಗಿ ಅವ್ರದ್ದೊಂದು ವಿಡಿಯೋ ಟೇಕ್ ತೊಗೊಬೇಕು ಅಂತ ಹೇಳಿ ನಾನು ಇವತ್ತು ಕನ್ಸಲ್ಟ್ ಮಾಡಿದಾಗ ಒಂದು ವಿಡಿಯೋ ಟೇಕ್ನ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಅವನಿಗೆ ರೀಬ್ಯಾಂಡೇಜ್ ಇತ್ತು. ಅದನ್ನು ಕೂಡ ಅವರು ಖುಷಿಯಾಗಿ ಮಾತಾಡ್ಸ್ಕೊತ ಸೋನುಗೆ ರೀಬ್ಯಾಂಡೇಜ್ನ ಸ್ವತಃ ಅವರೇ ಬಂದು ಮಾಡಿದರು. ಸೊ ನೆಕ್ಸ್ಟು ಈ ಥರ ಬ್ಯಾಂಡೇಜ್ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಡ್ತೀವಿ. ಓಕೆ, ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ಗೆ ಈ ಮೂಲಕ ಇನ್ನೊಂದು ಸಲ. ನಮ್ಮನ್ನು ತುಂಬ ಚೆನ್ನಾಗಿ ಅವರು ಅಟೆಂಡ್ ಮಾಡಿರ್ತಾರೆ. ಸೊ ಬಸವೇಶ್ ಎಮ್ ಡಾಕ್ಟರ್ ಅಂತ ಹೇಳಿ ತುಂಬ ಗೌರವ ಇದೆ ನನಗೆ ಅವ್ರ ಬಗ್ಗೆ. ಥ್ಯಾಂಕ್ ಯು ಸರ್ ಇನ್ನೊಂದು ಸಲ ನಿಮಗೆ. ಆ ಚಿಕ್ಕ ಬೆರಳೆಲ್ಲ ಏನೂ ಆಗಿಲ್ಲ ಅಲ್ಲ ಸರ್? ಇಲ್ಲ, ಏನಾಗಿಲ್ಲ. ಮೂಮೆಂಟ್ ಮಾಡೋದು ಚೆನ್ನಾಗಿತ್ತು. ಪರವಾಗಿಲ್ಲ. ಅವನು ಹೆದರಿ ಬಿಟ್ಟಿದ್ದಾನೆ.
ಕಾಲು ದಿನ ಕೇಳ್ತಾನೆ ನನಗೆ, ಮಮ್ಮಿ ಏನೂ ಆಗಲ್ಲಲ್ಲ, ಕಾಲು ಸರಿ ಇರುತ್ತಲ್ಲ ಅಂತ. ಸಣ್ಣದಾಗಿ ಖುಷಿ ಪಡೋದಪ್ಪ. ಥ್ಯಾಂಕ್ ಯು ಸರ್. ವೆಯ್ಟ್, ಈ ಕಡೆ ತಿರ್ಗು. ಬಾ ಎಲ್ಲಿ, ಬಾ. ಹಾಯ್. ಎಲ್ಲಿ ಹೋಗಿದ್ವಿ ನಾವು? ಎಲ್ಲಿ ಹೋಗಿದ್ವಿ ಮಗ? ಎಲ್ಲಿ ಹೋಗಿದ್ವಿ ಮಗ? ಎಲ್ಲಿ ಹೋಗಿದ್ವಿ? ಎಲ್ಲಿ ಹೋಗಿದ್ವಿ? ಗಂಡುಮ ಎಲ್ಲ ಬಾ. ನಿಂಗೆ ಐಸ್ ಕ್ರೀಮ್ ತಂದಿದ್ದೀನಿ ಗೊತ್ತಾ? ಐಸ್ ಕ್ರೀಮ್ ಇದೆ. ಇವತ್ತು ಫ್ರೆಶ್ ಆಗಿರೋ ಸೊಪ್ಪಿತ್ತು ಸ್ವಲ್ಪ, ಯಾವ ರೀತಿಯಾಗಿ ಈಸಿಯಾಗಿ ಸೊಪ್ಪನ್ನ ಪಲ್ಯ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಒಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಯಾವ ರೀತಿಯಾಗಿ ಹೆಲ್ದಿಯಾಗಿ ಸೊಪ್ಪನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಡಬೇಕಾಗತ್ತೆ. ಸೊ ಅದಿಟ್ಟಾದಮೇಲೆ ಸ್ವಲ್ಪ ಕಾಯಿಸ್ಕೊಳ್ಳಿ. ಅದಾದಮೇಲೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಕಾಯ್ತಿದ್ದಂಗೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡ್ತಿದ್ದೀನಿ. ಗೋಡಂಬಿನ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಇದನ್ನೆಲ್ಲ ಕಡಿಮೆ ಉರಿಲೇ ಮಾಡ್ಕೊಳ್ಳಿ, ಇಲ್ಲ ಸೀದೋಗ್ಬಿಡುತ್ತೆ. ನೆಕ್ಸ್ಟು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಿದ್ದೀನಿ. ಇದು ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಆಪ್ಷನಲ್. ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಇವಾಗ ಬ್ರೌನ್ ಆಗ್ತಿದೆ ಗೋಡಂಬಿ. ಅಷ್ಟೊತ್ತಿಗೆ 1 ಬೌಲ್ ಈರುಳ್ಳಿ ಹಾಕ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳಿ. ಆದಷ್ಟು ಒಣಮೆಣಸಿನ್ಕಾಯಿನೇ ಬಳಸಿ, ಹಸಿ ಮೆಣಸಿನ್ಕಾಯಿ ಬೇಡ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟು ಸೊಪ್ಪು ಹಾಕೋಣ ಇದಕ್ಕೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದು ಬೇಯ್ತಾ ಸ್ವಲ್ಪ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಸೊಪ್ಪನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಯಾಕಂದರೆ ಪ್ಯಾನು ಚಿಕ್ಕಕ್ಕಿದೆ. ದೊಡ್ಡ ಪ್ಯಾನ್ ಆದರೆ ನೀವು ಜಾಸ್ತಿ ಎಕ್ಕೆ ಟೈಮೇ ಆ್ಯಡ್ ಮಾಡ್ಕೋಬೋದು. ತುಂಬ ಹೆಲ್ದಿ ಇದು. ಮಟನ್ ಚಿಕನ್ಗಿಂತ ಜಾಸ್ತಿನೇ ಹೆಲ್ದಿ ಅಂತ ಹೇಳ್ಬೋದು. ಜನಗಳಿಗೆ ಗೊತ್ತಿಲ್ಲ, ಮಟನ್ ಚಿಕನ್ ಎಗ್ಗಲ್ಲೇ ಇರುತ್ತೆ ಎಲ್ಲ ನ್ಯೂಟ್ರಿಷನ್ ಪ್ರೋಟೀನ್ ಅಂತಾರೆ. ಬಟ್ ನಾನು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ, ಇದು ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ವಾಮಿಟ್ ಮಾಡಿಕೊಂಡು ಸುಸ್ತಾಗಿರುವಾಗ ಸ್ವಲ್ಪ ಸೊಪ್ಪಿನ ರಸದಲ್ಲಿ ಊಟ ಮಾಡಿದರೂ ಕೂಡ ಬೇಗ ಶಕ್ತಿ ಬಂದುಬಿಡ್ತಿತ್ತು. ಅದೇ ಮಟನ್ ಚಿಕನ್ ತಿಂದರೆ ಬರ್ತಿರಲಿಲ್ಲ. ಸೊ ಹಾಗಾಗಿ ಸೊಪ್ಪಲ್ಲಿ ನಿಮಗೆ ಜಾಸ್ತಿ ಶಕ್ತಿ ಇರುತ್ತೆ. ಹೆಚ್ಚಾಗಿ ಸೊಪ್ಪನ್ನು ಬಳಸಿ. ನೆಕ್ಸ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಹಾಕಿ ಉಪ್ಪು, ಯಾಕಂದರೆ ನಾವು ಇದಕ್ಕೆ ವಾಟರ್ ಏನೂ ಆ್ಯಡ್ ಮಾಡಲ್ಲ, ಬೇಗ ಉಪ್ಪು ಹೀರ್ಕೊಂಡ್ಬಿಡುತ್ತೆ. ನಾನು ಇಲ್ಲೊಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ, ತುಂಬ ಪುಟ್ಟ ಸ್ಪೂನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೆಕ್ಸ್ಟು ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿಬಿಡೋಣ. ಬಿಕಾಸ್ ಅದು ಸಿಮ್ಮಲ್ಲೇ ಬೇಯಬೇಕು, ಅಂದರೆ ಕಡಿಮೆ ಉರಿಲಿ ನೀವು ಬೇಯಿಸ್ಬೇಕಾಗತ್ತೆ. ಜಾಸ್ತಿ ಫ್ಲೇಮನ್ನು ಇಡಬೇಡಿ, ಕಡಿಮೆ ಉರಿಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಬೇಯಿಸಬಾರ್ದು, ಸ್ವಲ್ಪ ಗ್ರೀನ್ ಇರಬೇಕು ಸೊಪ್ಪು. ಅದರಲ್ಲಿರೋ ಕಂಟೆಂಟ್ ಎಲ್ಲ ಸತ್ತೋಗ್ಬಿಟ್ರೆ ಚೆನ್ನಾಗಾಗಲ್ಲ. ಸ್ವಲ್ಪ ಗ್ರೀನ್ ಇರೋವಾಗಲೇ ನಾವು ಆಫ್ ಮಾಡಬೇಕಾಗತ್ತೆ. ಇವಾಗ ಇದು ಆಗಿದೆ, ನೋಡೋಣ ಹೇಗಿದೆ ಅಂಥೇಳಿ. ಸರ್ವ್ ಮಾಡೋ ಟೈಮು ನೋಡಿ ಈ ಥರ ಆಗಿದೆ. ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತೀನಿ. ಸೊ ಈ ಸ್ವಲ್ಪ ಈ ಥರ ಗ್ರೀನ್ ಇದ್ದಾಗಲೇ ನೀವು ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸರ್ವ್ ಮಾಡೋಣ. ಇವಾಗ ಸರ್ವ್ ಮಾಡೋಣ. ನೋಡಿ ಹೆಲ್ದಿಯಾಗಿರೋ ಸೊಪ್ಪಿನ ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿಯಾಗಿ ಫ್ರೆಶ್ ಆಗಿರೋ ಫುಡ್ಡನ್ನು ಮಾಡಿಕೊಡ್ಬೇಕು. ಅದರಲ್ಲೂ ಹೆಲ್ತ್ ಚೆನ್ನಾಗಿಲ್ಲ ಅನ್ನೋರಿಗೆ ಈ ಥರ ಫುಡ್ಡು ಬೇಗ ಸೇರುತ್ತೆ. ಹುಷಾರಿಲ್ಲ ಅಂತ ಅಂದಾಗ ಮಸಾಲೆ ಸ್ಮೆಲ್ಲೆಲ್ಲ ಇಷ್ಟ ಆಗಲ್ಲ, ಆವಾಗ ಈ ರೀತಿ ನೀವು ಮಾಡಿಕೊಡ್ಬೋದು ಮನೇಲಿ ಚೆನ್ನಾಗಿ. ಇದನ್ನು ಮಾಡೋದಕ್ಕೆ ನಿಮಗೆ ತುಂಬ ಟೈಮ್ ತೊಗೊಳ್ಳಲ್ಲ. ಸೊಪ್ಪು ಬಂದು ಎಲ್ಲ ಥರ ಸೊಪ್ಪು, ಮಿಕ್ಸ್ ಸೊಪ್ಪು ಯಾವುದಿರುತ್ತೋ ಸೀಸನಲಲ್ಲಿ ಆ ಸೊಪ್ಪನ್ನು ತೊಗೊಂಡು ಯೂಸ್ ಮಾಡಿ. ನೋಡಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ನನಗೆ ಇವಾಗಲೇ ತಿನ್ಬಿಡಬೇಕು ಅಂತೇಳಿ ಕ್ರೇವಿಂಗ್ ಆಗ್ತಿದೆ. ಸ್ಟೂಡೆಂಟ್ಸ್ಗಳು ರೂಮ್ ಮಾಡ್ಕೊಂಡಿರ್ತೀರ, ಅವ್ರು ಈ ಥರ ಸೊಪ್ಪು ತಂದು ಆರಾಮಾಗೆ ಮನೇಲಿ ಅಲ್ಲ ರೂಮಲ್ಲಿ ನೀವು ಒಂದು ಗ್ಯಾಸ್ ಇಟ್ಕೊಂಡಿದ್ರೆ ಈ ಥರ ಎಲ್ಲ ಮಾಡಿಕೊಂಡು ತಿನ್ಬೋದು. ಹೆಲ್ದಿಯಾಗಿರುತ್ತೆ.
ಫೈನಲಿ ಬಿಸಿ ಬಿಸಿಯಾಗಿರೋ ಅಂತಹ ಹೆಲ್ದಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಇವತ್ತೇ ಮಾಡ್ಕೊಂಡು ತಿಂದು ನನಗೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಥ್ಯಾಂಕ್ ಯು.